ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಿತೂಸ್ ಹೋಮ್ ಚಾನಲ್. ಸ್ಯಾಟರ್ಡೆ ಮಾರ್ನಿಂಗ್ ನಾವು ಬೆಳಗ್ಗೆ ಎದ್ದುಬಿಟ್ಟು ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ದು ಮೈಸೂರು ಕಡೆಗೆ. ಬೆಳಗ್ಗೆ ಬಿಟ್ಟಾಗ ಕತ್ಲಿತ್ತು, ಆಲ್ಮೋಸ್ಟ್ ಪಾಂಡವಪುರ ಕ್ರಾಸ್ ಆದಮೇಲೆ ಬೆಳಕಾಯಿತು. ರಿತು ಇನ್ನೂ ಮಲಗಿ ಇದ್ಲು ಕಾರಲ್ಲೇ. ಅವಳನ್ನ ಒಂದು ಸ್ವಲ್ಪ ಎಬ್ಬಿಸಿ ಅವಳಿಗೊಂದು ಸ್ವಲ್ಪ ಫ್ರೆಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆ್ಯಪಲ್ ತಿನ್ನಿಸಿದೆ. ಅದಾದಮೇಲೆ ನಾವು ಮೈಸೂರು ಕ್ರಾಸ್ ಮಾಡಿದ್ವಿ. ನಮಗೂ ಹಸಿವಾಗಿತ್ತು, ಸೊ ನಾವು ವೆಜ್ ರೆಸ್ಟೋರೆಂಟ್ ಸರ್ಚ್ ಮಾಡ್ತಾಯಿದ್ವಿ. ಅಲ್ಲೇ ನಮ್ಗೆ ಸಿಕ್ಕಿರೋದು ಒಂದು ಉಡುಪಿ ವೆಜ್ ರೆಸ್ಟೋರೆಂಟ್ ಅಂತ. ಅಲ್ಲಿ ಒಂದು ಸ್ವಲ್ಪ ಇವಳಿಗೂ ಇಡ್ಲಿ ತಿನ್ನಿಸ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿರೋದೇ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು KSRTC ಬಸ್ಸಿಗೆ ಹೋಗಬೇಕು. ಬೆಟ್ಟ ತುಂಬ ಹೈಟ್ ಇದೆ. ಗೋಪಾಲಸ್ವಾಮಿ ದರ್ಶನ ಬೇಗ ಆಯಿತು. ಅದಾದಮೇಲೆ ಬಂದುಬಿಟ್ಟು ಹೊರಗಡೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ತೆಕ್ಕೊಂಡು, ಬಿಸಿಲು ಕಡಿಮೆನೇ ಇತ್ತು, ಬಟ್ ಗಾಳಿ ಮಾತ್ರ ತುಂಬ ಚೆನ್ನಾಗಿತ್ತು. ದರ್ಶನ ಮುಗಿಸ್ಕೊಂಡು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಬಸ್ ತುಂಬ ಲೇಟಾಗಿ ಬಂತು. ಆಲ್ಮೋಸ್ಟ್ ಒಂದು 40-45 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ರಿತು ಮಾತ್ರ ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಎತ್ಕೊಬಿಡಿ, ನಾನು ಕೆಳಗೆ ಬಿಡಿ, ನಾನು ಓಡಾಡ್ತೀನಿ ಅಂತ ಹೇಳ್ತಾ ಇದ್ಲು. ಬಿಸಿಲು ಸ್ವಲ್ಪ ಇತ್ತಲ್ಲ, ಕಾಲೆಲ್ಲಿ ಸುಡುತ್ತಂತ ನಮಗೆ ಭಯ ಇತ್ತು. ಹಾಗೆ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ತೆಕ್ಕೊಂಡು ನಾವು ಕೆಳಗಡೆ ಬಂದ್ವಿ. ಇವಳಿಗೊಂದು ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡು. ರಿತು ಹೀಗೆ ಆಟ ಆಡ್ತಾ ಇದ್ಲು. ಆಗ ಬಸ್ ಬಂತು. ಅವಳನ್ನ ಎತ್ಕೊಂಡು ಬಸ್ಸಲ್ಲಿ ಬಂದುಬಿಟ್ವಿ. ಎತ್ಕೊಂಡ್ರೆ ಬಿಡಿ 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 ಅಂತ ಇದ್ಲು. ಈ ಥರ ಬಿಡಿ 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 ನನ್ನ ಅಂತ ಇದ್ಲು. ಹೋಗುವಾಗ ಬಸ್ ತುಂಬ ರಶ್ ಇತ್ತು, ಕುತ್ಕೊಂಡೋಗಿ ಸೀಟ್ ಬೇರೆ ಸಿಗ್ತಿದ್ಲ. ಆದರೆ ಬರುವಾಗ ಆರಾಮಾಗಿ ಕುತ್ಕೊಂಡು ಬಂದ್ವಿ ನಾವು. ಅಲ್ಲಿಂದ ಸೀದಾ ಬಂದಿದ್ದೆ ನಂಜನಗೂಡಿಗೆ. ನಂಜನಗೂಡಲ್ಲೂ ಕೂಡ ಕಾರ್ ಪಾರ್ಕ್ ಮಾಡಿಬಿಟ್ಟು ದರ್ಶನಕ್ಕೆ ಕ್ಯೂ ಹಚ್ಚಿದ್ವಿ. ಆದರೆ ತುಂಬ ಬಿಸಿಲಿತ್ತು ನಂಜನಗೂಡಲ್ಲಿ. ಆಲ್ಮೋಸ್ಟ್ 12ಗೆ ನಾವು ನಂಜನಗೂಡಲ್ಲಿದ್ವಿ. 1 ಗಂಟೆಗೆ ದರ್ಶನ ಕ್ಲೋಸ್ ಆಗೋದು. ನಾವು 12ವರೆಗೆ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. 1 ಗಂಟೆಗೆ ಪ್ರಸಾದಕ್ಕೆ ಹೋದ್ವಿ. ನಂಜನಗೂಡಲ್ಲಿ ಪ್ರಸಾದ ಮುಗಿಸ್ಕೊಂಡು ಇನ್ನೊಂದು ಸತಿ ಶ್ರೀಕಂಠೇಶ್ವರನ ದರ್ಶನ ತೊಗೊಂಡು ನಾವು ಬಂದಿದ್ದೆ ಸೀದಾ ಮೈಸೂರಲ್ಲಿ ರೂಮ್ ಮಾಡಿದ್ವಿ. ಅಲ್ಲಿಗೆ ಬಂದ್ವಿ. 4:30ವರೆಗೆ ರೆಡಿ ಆಗಿಬಿಟ್ಟು ಮತ್ತೆ ರಿತುನು ಫೀಡಿಂಗ್ ಬಾಟ್ಲು ಫಿಲ್ ಮಾಡಿಕೊಂಡು ನಾವು ಹೋಗ್ತಿದ್ದೆ ಅರಮನೆಗೆ. ಮೈಸೂರು ಸಿಟಿ ಮಾತ್ರ ತುಂಬ ಕ್ಲೀನಾಗಿ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ನಾವು ನಾನು ಬೇಕಂತ ಅರಮನೆ ನೋಡಲೇಬೇಕಂತಾನೆ ಹೋಗಿದ್ದು. ಅರಮನೆ ಎಂಟ್ರಿ ಆದಮೇಲೆ ಏನೋ ಒಂಥರ ಖುಷಿ ಆಯಿತು. ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಟಿಕೆಟ್ ತೊಗೊಂಡು ಬಂದ್ವಿ. ರಿತು ಮಾತ್ರ ಮಾರ್ನಿಂಗ್ಕಿಂತ ತುಂಬ ಎಕ್ಸೈಟ್ ಆಗಿದ್ಲು. ಸಂಡೇ ಆಗಿದ್ದರಿಂದ ಒಂದು ಸ್ವಲ್ಪ ರಶ್ ಇತ್ತು, ಆದರೆ ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗಿ ನೋಡ್ಬೋದಿತ್ತು. ಫಾರಿನರ್ಸ್ ತುಂಬ ಜನ ಬಂದಿದ್ದರು. ಹೊರಗಡೆ ಒಂದು ಸ್ವಲ್ಪ ಏನೇನೋ ಇಟ್ಟಿದ್ರು ಶಾಪಿಂಗ್ ಅಂತ. ಅವೆಲ್ಲ ಆಲ್ಮೋಸ್ಟ್ ಮೈಸೂರು ಸ್ಯಾಂಡಲಿಂದನೇ ಮಾಡಿರೋದಂತೆ. ಹಾಗೆ ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ರಿತು ತುಂಬ ಎಕ್ಸೈಟ್ ಆಗಿದ್ಲು. ಎತ್ಕೊಂಡ್ರೆ ಬಿಡಿ 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 ಅಂತ ಇದ್ಲು, ಇದೇ ಥರ. ಹಾಗೆ ಒಳಗಡೆ ಬಂದ್ವಿ ನಾವು. ಇದು ಅರಮನೆ ಹೊರಗಡೆ ಇದು. ಆಮೇಲೆ ಒಳಗಡೆ ಹೋಗಿ ಚಪ್ಪಲಿ ಬಿಟ್ಟು ಟಿಕೆಟ್ ತೋರಿಸಿ ಒಳಗಡೆ ಹೋದ್ವಿ. ಅರಮನೆ ಬಗ್ಗೆ ಹೇಳೋಕ್ಕೆ ಏನೂ ವರ್ಡ್ಸೇ ಇಲ್ಲ, ಅಷ್ಟು ಸುಂದರವಾಗಿದೆ. ಆಲ್ಮೋಸ್ಟ್ 100-120 ವರ್ಷದ ಹಿಂದ್ಗಡೆನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಫಿನಿಶಿಂಗು ಪ್ರತಿಯೊಂದೂ ಡೀಟೇಲಿಂಗು ಎಷ್ಟು ಚೆನ್ನಾಗಿದೆ ಅಂದರೆ 2 ಕಣ್ಣು ಸಾಲಲ್ಲ ನೋಡೋಕ್ಕೆ. ಆದರೆ ರಿತುನೇ ತುಂಬ ಹೈಪರ್ ಆ್ಯಕ್ಟಿವ್ ಮೋಡಿಗೆ ಬಂದುಬಿಟ್ಟಿದ್ಲು. ನಿಂತ್ಕೋತಾನೆ ಇಲ್ಲ, ಕುತ್ಕೋತಾ ಇಲ್ಲ, ಓಡಿದ್ದೆ, ಎತ್ಕೊಂಡ್ರೆ ಬಿಡಿ 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 ಅಂತ ಇದ್ಲು. ಅವಳು ಏನೇ ಕಿರಿಕಿರಿ ಮಾಡಿದ್ರು ನಾವಂತೂ ತುಂಬ ಡೀಟೇಲ್ ಆಗಿಯೇ ನೋಡಿದ್ವಿ. ಎಲ್ಲನೂ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ರಶ್ ಇತ್ತು. ಇವಳು ಬೇರೆ ಓಡ್ತಾ ಇದ್ಲು. ಸಂಜೆ 7ವರೆಗೆ ಲೈಟಿಂಗ್ಸ್ ಹಾಕ್ತಾರಂತೆ ಅರಮನೆಗೆ. ಅದು ನೋಡಬೇಕಂತ ನಮ್ಮ ಪ್ಲ್ಯಾನ್ ಇತ್ತು, ಬಟ್ ಇವಳು ಈ ಥರ ಓಡಾಡೋದ್ರಿಂದ ನಾವು ವಾಪಸ್ ರೂಮಿಗೆ ಬಂದುಬಿಟ್ವಿ. ಫೋಟೋಸು ವೀಡಿಯೋಸು ತೆಕ್ಕೊಂಡು ತುಂಬ ಡೀಟೇಲ್ಡಾಗಿ ನೋಡಿ ನಾವು ಹೊರಗಡೆ ಬಂದು ಒಂದು ಸ್ವಲ್ಪ ಭೇಲ್ಪುರಿ, ಸೌತೆಕಾಯಿ ತಿಂದ್ವಿ. ಇದೆಲ್ಲ 3rd ಫ್ಲೋರು ಅರಮನೆ.
ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಆದರೆ ಒಳಗಡೆ ಬಿಡಲ್ಲ, ಬ್ಯಾರಿಗೇಡ್ ಹಾಕಿದ್ದಾರೆ ಅಷ್ಟೇ, ಅದರಲ್ಲೇ ನೋಡಬೇಕು. ನಾನೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ನಾವು 3 ಜನ ಫೋಟೋ ತಗೊಳಕ್ಕೆ ಆಗಲಿಲ್ಲ. ಇವಳು ಬೇರೆ ಓಡ್ತಾ ಇದ್ಲು. ಪಾಪ ನನ್ನ ಹಸ್ಬೆಂಡ್ ಅವಳನ್ನ ಹಿಡಿತಾನೇ ಇದ್ರು ಫುಲ್ ಅರಮನೆ ತುಂಬ. ಅರಮನೆ ಹೊರಗಡೆ ಬಂದ್ವಿ. ಅಗೇನ್ ಇವಳದು ಇದೇ ಥರ ಇದ್ದೇ ಇತ್ತು. ಹೊರಗಡೆ ಒಂದು ಸ್ವಲ್ಪ ಲೈಟಿಂಗ್ ಹಾಕ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಇವಳು ಫುಲ್ ಆ್ಯಕ್ಟಿವ್ ಆಗಿರೋದ್ರಿಂದ ನಾವು ವಾಪಸ್ ಬಂದುಬಿಟ್ವಿ. ಅಲ್ಲಿಂದ ನಾವು ಬಂದಿರೋದು ಅಕ್ವಾ ವರ್ಲ್ಡ್ ಅಂತ ಇತ್ತು. ಅಲ್ಲಿ ಒಂದು ಸ್ವಲ್ಪ ರಿತು ನೋಡ್ತಾಳೆ ಅಂತ ಬಂದ್ವಿ. ಬಟ್ ಅವ್ರು ಮಲಗಿದ್ಲು. ಒಳಗಡೆ ಹೋಗಿ ಟಿಕೆಟ್ ತೊಗೊಂಡ ತಕ್ಷಣ ಅವಳು ಎದ್ದುಬಿಟ್ಲು. ಅವಳು ಎದ್ದು ಅಲ್ಲಿರೋ ಮೀನನ್ನು ಹಿಡಿಯೋಕ್ಕೆ ಹೋಗ್ತಾ ಇದ್ಲು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ಲು. ಇದೇ ಥರ ಗ್ಲಾಸ್ ಇದೆ ಅಂತ ಗೊತ್ತಿಲ್ಲ ಅವಳಿಗೆ, ಸುಮ್ಮನೆ ಮುಟ್ಟಕ್ಕೆ ಹೋಗ್ತಾ ಇದ್ಲು. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ರಿಯೇಟಿವ್ನೆಸ್ ಆಗಲಿ, ನೀಟ್ನೆಸ್ ಆಗಲಿ, ಆ ಫಿನಿಷಿಂಗ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ರಿತು ಗೊತ್ತಾಗೋದಿಲ್ಲ, ಅದಕ್ಕೆ ಫಿಶ್ಗೆ ಬಾ 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 ಅಂತ ಕರಿತಾ ಇದ್ಲು, ಡ್ಯಾನ್ಸ್ ಮಾಡ್ತಾ ಇದ್ಲು, ಅದನ್ನ ಹಿಡಿಯೋಕ್ಕೆ ಹೋಗ್ತಾ ಇದ್ಲು. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ನಾವು ಎಂಟರ್ ಆಗಿದ್ದೆ ಅಕ್ವಾ ಟನಲ್ ಅಂತ. ಅಂದರೆ ಟನಲ್ ರೀತಿಯಲ್ಲಿರುತ್ತೆ. ಒಳಗಡೆ ಹೋದರೆ ಮೇಲೆ ಫಿಶ್ ಎಲ್ಲ ಅಕ್ವೇರಿಯಮ್ ಇರುತ್ತೆ. ಆಲ್ಮೋಸ್ಟ್ ಒಂಥರ ಸಮುದ್ರದ ಕೀಳ್ದಿರೋ ಥರ ಫೀಲ್ ಆಗುತ್ತೆ. ಏನೋ ಸಮುದ್ರದಲ್ಲೇ ಹೋಗ್ತಾ ಇದ್ದೀವಿ ಅಂತ ಫೀಲ್ ಆಗುತ್ತೆ. ರಿತು ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಅಲ್ಲಿಂದ ಅವಳು ನಿದ್ದೆ ಎಲ್ಲ ಹೋಗಿಬಿಡ್ತು. ಆಲ್ಮೋಸ್ಟ್ ರಾತ್ರಿ 11 ಗಂಟೆ ತನಕ ಎಚ್ಚರ ಇದ್ಲು ಅವಳು. ಅದಾದಮೇಲೆ ಇದೇನು ಅಷ್ಟೊಂದೇನು ರಶ್ ಇರಲಿಲ್ಲ ಇದು. ಬಟ್ ಚಿಕ್ಕ ಮಕ್ಕಳಿಗೆ ಮಾತ್ರ ಕರ್ಕೊಂಡು ಹೋಗಲೇಬೇಕು. ಬಟ್ ಇದು ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂಥರ 3D ಥರ ಸ್ಮಾಲ್ ಫಿಶಸ್ ಎಲ್ಲ ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದಾರೆ. ಅದು ರಿಫ್ಲೆಕ್ಷನ್ಗೂ ಏನೋ ಗೊತ್ತಿಲ್ಲ, ಎಲ್ಲ ಕಡೆ ಅದೇ ಕಾಣಿಸ್ತಾ ಇರುತ್ತೆ. ಇದೊಂಥರ ಏನೋ ಬ್ರಿಡ್ಜ್ ಥರ ಇತ್ತು. ಬ್ರಿಡ್ಜ್ ಕ್ರಾಸ್ ಮಾಡಿದರೆ ಆ ಕಡೆ ಈ ಕಡೆ ಆರೆಂಜ್ ಕಲರ್ ಫಿಶ್ ಇದ್ವು. ರಿತು ಅದನ್ನ ಟಚ್ ಮಾಡಿದ್ಲು, ಆರೆಂಜ್ ಕಲರ್ ಫಿಶ್ನ. ಈ ಟನಲಲ್ಲಿ ಹೋದ್ಮೇಲೆ ಅದನ್ನೂ ಮುಟ್ಟಕ್ಕೆ ಟ್ರೈ ಮಾಡ್ತಾ ಇದ್ಲು ಅವಳು. ಅಲ್ಲಿಂದ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ನಾವು ಹೊರಗಡೆ ಬಂದ್ವಿ. ಟನಲಿಂದ ಹೊರಗಡೆ ಬಂದರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಸಿಗುತ್ತೆ, ನೀರು, ಬೇಕರಿ ಐಟಮ್ಸ್ ಎಲ್ಲ ಸಿಗುತ್ತೆ, ತಿನ್ಬೋದಲ್ಲಿ. ಅಲ್ಲಿಂದ ನಾವು ನನ್ನ ಫ್ರೆಂಡ್ ಹಸ್ಬೆಂಡ್ ಮನೆಗೆ ಬಂದ್ವಿ. ಅವ್ರನ್ನ ಕರ್ಕೊಂಡು ಒಂದು ರೆಸ್ಟೋರೆಂಟ್ ಹೋದ್ವಿ ಡಿನ್ನರ್ಗಂತ. ಹೋಟೆಲ್ ಚೆನ್ನಾಗಿತ್ತು, ಬಟ್ ಊಟ ಏನಷ್ಟು ಚೆನ್ನಾಗಿರಲಿಲ್ಲ, ಟೇಸ್ಟು ಚೆನ್ನಾಗಿರಲಿಲ್ಲ. ಬಟ್ ಏನಾದರೂ ತಿನ್ನಬೇಕಂದ್ರೆ ಇವಳು ಬೇರೆ ಆ್ಯಕ್ಟಿವ್ ಮೂಡಿಗೆ ಬಂದುಬಿಟ್ಟಿದ್ಲು. ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರದ್ದು 2 ಮಕ್ಕಳಿದ್ವು. ಒಂದು ಆಲ್ಮೋಸ್ಟ್ 7 ಮಂತ್ಸ್ ಓಲ್ಡ್ ಬೇಬಿ, ಇನ್ನೊಂದು 6 ಇಯರ್ಸ್ ಮಗು ಇತ್ತು. ಅವರು ತುಂಬ ಕಾಡಿಸ್ತಾರೆ. ಅಲ್ಲಿಂದ ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಫ್ರೆಶ್ ಆಗಿ ನಾವು ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಅವಳಿಗೊಂದು ಸ್ವಲ್ಪ ಹಾಲು ಕುಡಿಸ್ಕೊಂಡ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ನಾವು. ಮಾರ್ನಿಂಗೇ ಹೋಗಿದ್ವಿ. ಆಲ್ಮೋಸ್ಟ್ 7:30ಗೆ ನಾವು ಚಾಮುಂಡಿ ಬೆಟ್ಟದಲ್ಲಿದ್ವಿ. ಸಂಡೇ ಆಗಿದ್ದರಿಂದ ತುಂಬ ರಶ್ ಇತ್ತು. ಆಲ್ಮೋಸ್ಟ್ ದರ್ಶನ ಮುಗಿಯೋಷ್ಟರಲ್ಲೇ 10:30 ಆಗಿಬಿಡ್ತು. ಕ್ಯೂನು ತುಂಬ ಇತ್ತು. ಇವಳು ಬೇರೆ ಓಡಾಡ್ತಾನೆ ಇದ್ಲು. ಕ್ಯೂ ತುಂಬ. ದರ್ಶನ ಆಯಿತು. ಪಾಲ್ಕಿ ಉತ್ಸವನೂ ನೋಡಿಕೊಂಡು ಅಲ್ಲಿಂದ ಪ್ರಸಾದಕ್ಕೆ ಹೋದ್ವಿ. ಆದರೆ 10 ಗಂಟೆಗೆ ಪ್ರಸಾದ ಮುಗಿದ್ಬಿಟ್ಟಿತ್ತು. ಮತ್ತು ಮೈಸೂರು ಅರಮನೆ ಮುಂದೆ ಹಾದ್ಬಿಟ್ಟು ನಮ್ಮ ರೂಮಿಗೆ ಬಂದುಬಿಟ್ಟು ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತು ನಮ್ಮ ಪಯಣ ಬೆಂಗಳೂರು ಕಡೆಗೆ. ಕಾರಲ್ಲಿ ರಿತು ಅಗೇನ್ ಮಲಗಿಬಿಟ್ಲು. ಬೆಂಗಳೂರು ಹತ್ತಿರ ಆಗ್ತಾ ಇತ್ತು. ಇವಳು ಬೇರೆ ಮಲಗಿಬಿಟ್ಟಿದ್ದಾಳೆ. ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.